ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿ ರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ 20 ಗುಂಟೆ ಸ್ನೇಹಿತರೆ, ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಲ್ಯಾಂಡ್ ಮಾತ್ರ ನಿಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸುತ್ತಮುತ್ತ ಒಳ್ಳೆ ಬೆಟ್ಟ ಗುಡ್ಡಗಳು ಇರುವಂತಹ ಜಾಗ. ಬೆಟ್ಟಕ್ಕೂ ದೂರ ಇದೆ. ಅಲ್ಲಿ ನೋಡೋಕ್ಕೆ ನಮಗೆ ಸುತ್ತ ಬೆಟ್ಟಗಳು ಕಾಣ್ತವೆ. ಪ್ರಕೃತಿ ಮಡಿಲಲ್ಲಿ ಇರುವ ಒಂದು ಯಾರು ಕನಸು ಕಾಣ್ತಾರೋ, ಯಾರಿಗೆ ಆಸೆ ಇದೆಯೋ ಈ ಪ್ರಕೃತಿ ಲೆವೆಲ್ಲಿ ನಿಜವಲ್ಲೂ ತುಂಬ ಸಾಲಿಡಾಗಿದೆ. ವಿಲೇಜ್ ಕೂಡ ತುಂಬ ನೀರಿದೆ. ನಾವಿಲ್ಲಿ ಲ್ಯಾಂಡಿಗೆ ಬರಬೇಕು ಅಂತಂದರೆ 2 ಕಡೆ ವಿಲೇಜ್ಗಳಿದ್ದಾವೆ. 2 ವಿಲೇಜ್ಗಳಿಂದಲೂ ನಾವು ಈ ಲ್ಯಾಂಡ್ಗೆ ಬರಬಹುದು ಸ್ನೇಹಿತರೆ. ಈ ಲ್ಯಾಂಡ್ ಹತ್ರ ಕೂಡ ಒಂದು ವಿಲೇಜ್ ಇದೆ. ನಿಮಗೆ 2 ಊರುಗಳಿಂದ ಬಂದರೂ ಹಳ್ಳಿಗಳಿಂದ ಈ ಲ್ಯಾಂಡಿಗೆ ಬರ್ತೀವಿ. ಈ ಪಕ್ಕ ಕೂಡ ಒಂದು ವಿಲೇಜ್ ಇದೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ಗಳಾಗುತ್ತೆ ಸ್ನೇಹಿತರೆ. ಜಾಗ ತುಂಬ ಚೆನ್ನಾಗಿದೆ. ನಾನು ಹೋಗ್ತಿರೋದು ರೋಡ್ಲೇ, ನಾನು ಗೌರ್ಮೆಂಟ್ ದಾರಿ ಪೂರ ಇದೆ ಸ್ನೇಹಿತರೆ. ಇವತ್ತು ನಾವು ಎಲ್ಲೇ ಹೋದ್ರೂ ಲ್ಯಾಂಡ್ಗಳಿಗೆ 40 ಲಕ್ಷ 50 ಲಕ್ಷ ಅಂತ ಹೇಳ್ಕೊಂಡು ಇದು ಮಾಡ್ತಾರೆ. ನಮಗೆ ಗೌರ್ಮೆಂಟ್ ದಾರಿ ಇದೆ. ನಾವು ಯಾರ ಭೂಮಿ ಮೇಲೆ ಹೋಗೋವಂಥದ್ದಿಲ್ಲ. ಲ್ಯಾಂಡ್ ಕೂಡ ನಮಗೆ ಏಕ ಮಡ್ರೊಳಗೆ ಇದೆ ಸ್ನೇಹಿತರೆ. ಆಯಿತಾ, ತುಂಬ ಚೆನ್ನಾಗಿದೆ. ಇವರು ನೋಡಿ, ಇವತ್ತು ಎಲ್ಲ ಕಡೆ 30 ಲಕ್ಷ 50 ಲಕ್ಷ 40 ಲಕ್ಷ ಅಂತ ಬಾಯಿಗೆ ಬಂದಂಗೆ ರೈಟ್ಗಳು ಹೇಳ್ತಾರೆ. ಒಳಗಡೆ ಹೋದರೂ ಕೂಡ ಇವತ್ತು 40 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ನಿಮಗೆ ಇದು ತುಂಬ ಹೇಳಬೇಕು ಅಂತಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಈ ಲ್ಯಾಂಡ್ ನಮಗೆ ಸ್ವಲ್ಪ ಕಡಿಮೆ ಬಜೆಟ್ 25 ಲಕ್ಷ ಹೇಳ್ತಾಯಿದ್ದಾರೆ ಸ್ನೇಹಿತರೆ. 25 ಲಕ್ಷ ಹೇಳ್ತಾಯಿದ್ದಾರೆ. ಇಲ್ಲಿ ಪೈಪ್ ಲೈನು ಡ್ರಿಪ್ಪಿಂಗ್ ಎಲ್ಲ ಮಾಡಿ ಬಿಟ್ಕೊಂಡಿದ್ದಾರೆ. ಇವರು ಬೋರ್ ಒಂದು ಹಾಕ್ಸಿಲ್ಲ. ಬೇರೆಯವರು ಅವ್ರ ಬೋರಲ್ಲಿ ನೀರು ಹಾಕ್ಕೊಂಡು ಪೈಪ್ ಲೈನ್ ಎಲ್ಲ ಮಾಡ್ಕೊಂಡು ಇಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಸುತ್ತಮುತ್ತ ನಿಮಗೆಲ್ಲ ಕಲ್ಟಿವೇಷನ್ ಲ್ಯಾಂಡ್ಗಳೇ. ನಾವು ಯಾರ ಜಮೀನು ಮೇಲೂ ಹೋಗಂಗಿಲ್ಲ. ಹೇಳಿದಲ್ಲ, ರೋಡು ಬಿಡ್ತು ನಮಗೆ ಏಕ ಇದೆ. ಹೆಚ್ಚು ಕಡಿಮೆ ಅರ್ಧ ಭೂಮಿ ರೋಡ್ ಬಿಡ್ತೇ ಇದೆ ಸ್ನೇಹಿತರೆ. ಅದರಲ್ಲಿ 2 ಮಾತಿಲ್ಲ. 4 ಎಕರೆ 20 ಗುಂಟಲ್ಲಿ ರೋಡ್ ಬಿಡ್ತಾ ಇದೆ. ಜೋಳ ಹಾಕಿದ್ದಾರೆ ನೋಡಿ, ಡ್ರಿಪ್ಪೆಲ್ಲ ಮಾಡಿದ್ದಾರೆ, ಪೈಪ್ ಲೈನ್ ಆಗಿದೆ, ಎಲ್ಲ ಕೂಡ ರೆಡಿ ಇದೆ. ನಮಗೇನಪ್ಪ ಇಲ್ಲಿ ಅಂತಂದರೆ ಒಂದು ಬೋರ್ ಹಾಕ್ಸ್ಕೊಂಡು ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಇದ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಹೇಳ್ತೀನಲ್ಲ, ಇವತ್ತಿನ ರೈಟ್ಗಳಿಗೆ ಎಲ್ಲೇ ಹೋದರೂ ಜಾಸ್ತಿ ಬೆಲೆ ಹೇಳೋದ್ರಿಂದ ನಮಗಿದೇನು ಜಾಸ್ತಿ ಬೆಲೆ ಏನೂ ಅಲ್ಲ. ವಿಲೇಜ್ ಕೂಡ ಹತ್ರ ಇದೆ. ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗಿ ನಾವು ಲ್ಯಾಂಡ್ಲು ಕೂಡ ಇರಬಹುದು. ಪ್ರಕೃತಿ ಮಡಿಲಲ್ಲಿ ಯಾರು ಅತಿಯಾಗಿ ಆಸೆ ಪಡ್ತಾರೆ ಅಂಥವ್ರಿಗೆ ಇದರ ಪರಿಸರ ಹೆಂಗೆ ಅಂತ ಗೊತ್ತಿರುತ್ತೆ. ಒಳ್ಳೆ ಗಾಳಿ, ಪೊಲ್ಯೂಷನ್ ಇಲ್ಲ, ಒಳ್ಳೆ ಪರಿಸರ, ಸುತ್ತಮುತ್ತ ಒಳ್ಳೆಯ ವಾತಾವರಣ, ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರುವಂತಹ ಪ್ರತಿಯೊಂದು ಕೂಡ ಈ ಜಾಗದಲ್ಲಿದೆ ಸ್ನೇಹಿತರೆ. ಯಾಕೆಂದರೆ ಬೆಟ್ಟ ಗುಡ್ಡಗಳ ತಾಣ ಅಂತಂದಾಗ ನಾವು ಅದನ್ನು ತಿಳ್ಕೊಬೋದು. ಅಲ್ಲಿ ಬಿದ್ದ ನೀರೆಲ್ಲ ಸ್ಟೋರೇಜ್ ಎಲ್ಲೂ ಹೋಗೋಲ್ಲ. ಇಲ್ಲಿ ಯಾವುದೇ ರೀತಿಯಾದ ಹಳ್ಳ ಕೊಳ್ಳ ಅಂತ ಏನೂ ಇಲ್ಲ. ಬಿದ್ದ ನೀರೆಲ್ಲ ಆರಾಮಾಗಿ ಅಲ್ಲಲ್ಲೇ ಸ್ಟೋರೇಜ್ ಆಗಿರ್ತವೆ. ಕರೆಕ್ಟಾಗಿ ನಾವು ಅದನ್ನು ಅದರ ಸೆಲೆ ಹಿಡಿದು ಬೋರ್ ಹಾಕಿದ್ರೆ ಒಳ್ಳೆ ನೀರಾವರಿ ಮೊದಲು ಪಾಯಿಂಟೆಡ್ ಬೇಕು ಇಲ್ಲಿ. ಯಾಕಂದರೆ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಿದ್ದಾರೆ. ನಾವಿಲ್ಲಿ ಆರಾಮಾಗಿ ಬೋರ್ ಹಾಕ್ಕೊಂಡು ನಾವಿಲ್ಲಿ ವ್ಯವಸಾಯ ಮಾಡ್ಬೋದು ಸ್ನೇಹಿತರೆ. ಆಮೇಲೆ ನಾವು ಏನಪ್ಪ ಈ ಥರ ಜಾಗದಲ್ಲಿ ಬೆಳೆ ನೀವು ಏನು ಬೆಳೆನೋ ಹಾಕಿ ಸ್ನೇಹಿತರೆ, ಆರಾಮಾಗಿ ಮಾಡ್ಬೋದು. ಇಲ್ಲಿ ಒಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೆ ಬೆಳೆಗಳನ್ನ ಬೆಳೀತಿದ್ದಾರೆ. ನಮಗೆ ಯಾವ್ದು ಬೇಕು ಅದನ್ನು ನಾವಿಲ್ಲಿ ಮಾಡ್ಬೋದು ಆರಾಮಾಗಿ. ನಿಮಗೆ ಯಾವ ರೀತಿ ಬೆಳೆ ಬೇಕೋ, ಹಣ್ಣಿನ ಗಿಡಗಳು ಹಾಕ್ತೀರಾ ಸಂತೋಷವಾಗಿ ಹಾಕಿ. ನಾವು ಏನೇ ಮಾಡಿದ್ರು ಇವತ್ತು ಅಲ್ವಾ, ನಾವು ಉಪಯೋಗಿಸುವ ಫುಡ್ಡಿಂದ ಹಿಡಿದು ಪ್ರತಿಯೊಂದು ಕೂಡ ಕೆಮಿಕಲ್ಸ್ ಆಗಿರೋದ್ರಿಂದ ನಾವು ಒಂದು ಸಾವಯವ ಕೃಷಿ ಮಾಡಿ ನಾವು 4 ಜನಕ್ಕೆ ಮಾದರಿ ಆಗಬೇಕು ಅಂತಂದರೆ ನಾವು ಆರಾಮಾಗಿ ಲ್ಯಾಂಡ್ ಪರ್ಚೇಸಿಂಗ್ ಮಾಡ್ಕೊಂಡಿದ್ದನ್ನು ನೇರ ರೈತರ ಹತ್ರನೇ ಮಾತಾಡೋ ಸ್ನೇಹಿತರೆ, ಬೇರೆಯವ್ರ ಜೊತೆ ಇಲ್ಲ, ರೈತರ ಹತ್ರನೇ ಮಾತುಕತೆ ಆಡ್ಬೋದು. ತುಂಬ ಚೆನ್ನಾಗಿದೆ ಜಾಗ ಅಂತೂ. ನಿಮಗೆ 2 ಮಾತಿಲ್ಲ. ಜಾಗದಲ್ಲಿ ನಿಮಗೆ 2 ಮಾತಿಲ್ಲ ನಿಜವಲ್ವೇ. ತಾವು ನೋಡ್ತಾ ಇದ್ದೀರ. ಆಮೇಲೆ ಇದರಲ್ಲಿ ಕಲ್ಲುಗಳು ಜಾಸ್ತಿ ಇಲ್ಲ.
ಕೆಲವೊಂದು ಕಡೆ ಏನಪ್ಪ ರೈಟ್ ಕಡಿಮೆ ಇರ್ತಾರೆ ಅಂತಾರೆ, ಬಂಡೆಕಲ್ಲು ಇರ್ತವೆ. ಇಲ್ಲಿ ಬಂಡೆಕಲ್ಲಾಗಲಿ ಯಾವುದೇ ರೀತಿಯಾದಿಲ್ಲ, ಯಾಕೆಂದರೆ ನಿಮಗೆಲ್ಲದಕ್ಕೂ ನಿಮ್ಗೆ ಕಲ್ಟಿವೇಷನ್ ಮಾಡಿದ್ದಾರೆ. ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಮಣ್ಣು ಚಿನ್ನ ಇದ್ದಂಗಿದೆ ನಿಜವಲ್ವೇ. ಅಕ್ಕಪಕ್ಕದ ಭೂಮಿಗಳು ಕಲ್ಟಿವೇಷನ್ ಈಗ ನಾಟಿ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ವಿಲೇಜ್ ಕೂಡ ಅಲ್ಲೇ ಹತ್ರ ಇದೆ, ತಾವು ನೋಡ್ಬೋದು. ಪ್ರತಿಯೊಂದು ಕೂಡ ಅಷ್ಟೇ ಸುತ್ತಮುತ್ತಲು ಒಳ್ಳೆಯ ವಾತಾವರಣ. ಈ ಥರ ಒಳ್ಳೆಯ ಗಾಳಿ, ಮನುಷ್ಯ ಹಣ ಸಂಪಾದನೆ ಮಾಡ್ತಾರೆ ಹೊರತು ಆರೋಗ್ಯನ ಸಂಪಾದನೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನಾವು ಆರೋಗ್ಯ ಸಂಪಾದನೆ ಮಾಡಬೇಕು ಅಂದರೆ ಒಳ್ಳೆಯ ಜಾಗ ಬೇಕು, ಒಳ್ಳೆಯ ವಾತಾವರಣ ಬೇಕು, ಒಳ್ಳೆಯ ಪರಿಸರ ಅಂತೂ ಬೇಕೇ ಬೇಕು ಇವತ್ತು. ಯಾಕೆಂದರೆ ಮನುಷ್ಯ ಹಣದಿಂದ ಹೋಗ್ತಿದ್ದಾನೆ ಹೊರತು ಆರೋಗ್ಯದಿಂದ ಅವನು ಹೋಗ್ತಾ ಇಲ್ಲ. ಇವತ್ತು ನಮಗೆ ಜಮೀನಲ್ಲಿ ಅದೇ ಮಾತಂದರು, ಆರೋಗ್ಯವನ್ನು ಚೆನ್ನಾಗಿದ್ರೆ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಂತ. ಹಾಗೆ ನಾವು ಯಾವಾಗಲೂ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡೋಣ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಅವ್ರಿಗೆ ನಿಮ್ಮಿಂದ ಒಳ್ಳೆಯ ಸಹಾಯ ಆಗುತ್ತೆ. ನಿಮ್ಮಿಂದ ಅವ್ರಿಗೂ ಲ್ಯಾಂಡ್ಗಳು ತೊಗೊಳಕ್ಕಾಗಲಿ, ಈ ಥರ ಒಳ್ಳೆ ಪರಿಸರದಲ್ಲಿ ಒಳ್ಳೆ ಬೆಳೆಗಳು ಬೆಳೆಯಲಿಕ್ಕೆ ಒಳ್ಳೆ ಜಾಗಗಳು ಅನುಕೂಲ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ಕೂಡ ಅಷ್ಟೇ, ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.